ಚನ್ನಪಟ್ಟಣದಲ್ಲಿ ನನ್ನ ಸೋಲಿಗೆ ಅವರೇ ಕಾರಣ. ಬಿಎಲ್ ಸಂತೋಷ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ನಾಯಕರ ಬಣ ಬಡಿದಾಟವೇ ನನ್ನ ಸೋಲಿಗೆ ಕಾರಣ ಆಯಿತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸರಿಯಾಗಿ ಹೋರಾಟ ಮಾಡಲಿಲ್ಲ. ಬಿಜೆಪಿಯ ಮೂಲ ಮತಗಳನ್ನ ಒಗ್ಗೂಡಿಸಲು ಆದ್ಯತೆ ನೀಡಲಿಲ್ಲ. ನನ್ನ ಪರ ಪ್ರಚಾರಕ್ಕೆ ಬಿಜೆಪಿಯಿಂದ ಸರಿಯಾದ ಬೆಂಬಲ ಸಿಗಲಿಲ್ಲ. ಬಿಎಲ್ ಸಂತೋಷ್ ಮುಂದೆ ದೂರಿದ್ದಾರೆ ಚನ್ನಪಟ್ಟಣ ಅಭಿಮನ್ಯು ನಿಖಿಲ್. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನ ವರದಿಯನ್ನ ಪಡೆದಿದ್ದಾರೆ ಬಿಎಲ್ ಸಂತೋಷ್ ಅವರು. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ದೆಹಲಿಯಲ್ಲಿ ಬಿಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಸೋಲಿನ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದಿದೆ. ಸೋಲಿಗೆ ಬಿಜೆಪಿ ನಾಯಕರ ಒಳ ಒಪ್ಪಂದ ಕಾರಣವಾಯಿತಾ ಅನ್ನೋ ಚರ್ಚೆ ಈಗ ರಾಜ್ಯ ರಾಜಕಾರಣದ ವಲಯದಲ್ಲಿ ಶುರುವಾಗ್ಬಿಟ್ಟಿದೆ. ಒಂದು ಕಡೆ ಎದುರಾಳಿ ಪ್ರಬಲ ಅಭ್ಯರ್ಥಿ, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಬಿಜೆಪಿಯ ನಾಯಕರು, ಜೊತೆಗೆ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿದಿನವೂ ಕೂಡ ಪ್ರಚಾರವನ್ನ ಮಾಡಿದ್ರು. ಮಗನ ಪರವಾಗಿ ದೇವೇಗೌಡರು ಬಂದ್ರು, ಬಿಜೆಪಿಯ ನಾಯಕರು ಕೂಡ ಬಂದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಿ ಮಿಸ್ ಆಯ್ತು? ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. ಹಾಗಾದ್ರೆ ಏನು ಕಾರಣ? ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಕಾರಣ ಮತ್ತು ಮೈತ್ರಿ ಅಭ್ಯರ್ಥಿ ಸೋಲೋದಕ್ಕೆ ಏನು ಕಾರಣ ಅಂತ ಹುಡುಕಿದಾಗ ಎಲ್ಲೋ ಒಂದ್ ಕಡೆ ಗೊತ್ತಾಗಿರುವಂತಹ ವಿಚಾರ, ಬಿಜೆಪಿ ನಾಯಕರ ಬಣ ಬಡಿದಾಟವೇ ನನ್ನ ಸೋಲಿಗೆ ಕಾರಣ ಅಂತ ಹೇಳಿ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸರಿಯಾಗಿ ಹೋರಾಟ ಮಾಡಲಿಲ್ಲ. ಬಿಜೆಪಿಯ ಮೂಲ ಮತಗಳನ್ನ ಒಗ್ಗೂಡಿಸಲು ಆದ್ಯತೆಯನ್ನ ನೀಡಲಿಲ್ಲ. ನನ್ನ ಪರ ಪ್ರಚಾರಕ್ಕೆ ಬಿಜೆಪಿಯಿಂದ ಸರಿಯಾದ ಬೆಂಬಲವೇ ಸಿಗಲಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ದೂರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದು ಕೂಡ ಬಿಎಲ್ ಸಂತೋಷ್ ಅವರ ಮುಂದೆ ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂಥವರು ಒಳ ಒಪ್ಪಂದವನ್ನ ಮಾಡಿಕೊಂಡಿದ್ರು, ನನ್ನ ಸೋಲಿಗೆ ಇವರೇ ಕಾರಣ, ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದ್ರೆ ಆ ಹೆಸರುಗಳು ಇನ್ನೂ ಹೊರಗಡೆ ಬರಬೇಕಾಗಿದೆ. ಮೂಲವಾಗಿ ಬಿಜೆಪಿ ನಾಯಕರು ಅಷ್ಟೊಂದು ಕಾಣಿಸಿಕೊಳ್ಳಿಲ್ಲ ಹೋರಾಟಕ್ಕೆ, ಅಥವಾ ಈ ಪ್ರಚಾರದ ಸಂದರ್ಭದಲ್ಲಿ ಕಾಣಿಸಿಕೊಳ್ಳಲಿಲ್ಲ ಮತ್ತು ಪ್ರಬಲವಾಗಿ ಎಲ್ಲೊಂದ್ ಕಡೆ ಮತಗಳನ್ನು ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಆ ಪ್ರಯತ್ನವೂ ಕೂಡ ಕಾಣಿಸ್ಲಿಲ್ಲ. ಇದರಿಂದ ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರ ಒಂದು ಶಕ್ತಿ ಪ್ರದರ್ಶನ ಆಗ್ಲಿಲ್ಲ, ನಮಗೆ ಮತಗಳು ಬರಲಿಲ್ಲ ಮತ್ತು ಅವರವರ ಒಡಕಿನಿಂದ ನಾವು ಹಿಂದೆ ಬಿದ್ವಿ ಅನ್ನೋ ನಿಟ್ಟಿನಲ್ಲಿನೇ ಕುಮಾರಸ್ವಾಮಿ ಅವರ ಅಭಿಪ್ರಾಯವೂ ಕೂಡ ಇದೆ. ಜೊತೆಗೆ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ, ನೇರವಾಗಿ ಇಲ್ಲಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಹಳಷ್ಟು ಕಂಪ್ಲೇಂಟ್ ಕೂಡ ಮಾಡಿರೋದು. ಬಿಜೆಪಿ ನಾಯಕರ ಬಣ ಬಡಿದಾಟ ಒಂದು ಕಡೆ ಸೋಲಿಗೆ ಕಾರಣ ಆಯಿತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಸರಿಯಾಗಿ ಹೋರಾಟ ಮಾಡಲಿಲ್ಲ. ಬಿಜೆಪಿಯ ಮೂಲ ಮತಗಳನ್ನ ಒಗ್ಗೂಡಿಸಲು ಆದ್ಯತೆ ನೀಡಲಿಲ್ಲ. ನನ್ನ ಪರ ಪ್ರಚಾರಕ್ಕೆ ಬಿಜೆಪಿಯಿಂದ ಸರಿಯಾದ ಬೆಂಬಲ ಸಿಗಲಿಲ್ಲ. ಈ ರೀತಿಯಾಗಿ ಹಲವು ಕಾರಣಗಳನ್ನ ಬಿಎಲ್ ಸಂತೋಷ್ ಮುಂದೆ ಅಭಿಮನ್ಯು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ.